ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಪ್ರತಿಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ನಾವು ಒಂದು 15 ಡೇಸಿಂದ ಚಿಕ್ಕಮಗಳೂರು ಟ್ರಿಪ್ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ವಿ. ಅಂದರೆ ಈ ಟೈಮಲ್ಲಿ ಮಳೆಗಾಲ ಅಲ್ವಾ, ಸೊ ವೆದರ್ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ಪ್ಲ್ಯಾನ್ ಮಾಡಿದ್ದು. ಹಾಗೆ ಪ್ಲ್ಯಾನ್ ಸಕ್ಸಸ್ ಆಗಿ ಇವತ್ತು ಸಾಟರ್ಡೆ ಮಾರ್ನಿಂಗ್ ಬೇಗ ಎದ್ಬಿಟ್ಟು ರೆಡಿ ಆಗಿದ್ವಿ. ಇನ್ನು ಮತ್ತೆ ನಮ್ಮ ಹಸ್ಬೆಂಡ್ ಮನೆ ಮಕ್ಕಳೆಲ್ಲ ಬರೋರಿದ್ರು, ಸೊ ಹಾಗಾಗಿ ನಾವು ವೇಟ್ ಮಾಡ್ತಾ ಇದ್ವಿ. ಹಾಗೆ ಫ್ರೆಂಡ್ಸ್, ಚಿಕ್ಕಮಗಳೂರು ಟ್ರಿಪ್ ಯಾವ ರೀತಿ ಇದೆ ಅಂತ ಹೇಳಿ ನಿಮಗೂ ಸಹ ತೋರಿಸ್ತೀನಿ. ಸೊ ಲೆಟ್ಸ್ ಗೋ. ನಮ್ಮ ಡ್ರೈವರ್ ಆಯ್ತಾ, ಇವ್ರು ನಮ್ಮ ಡ್ರೈವರ್. ಎಸ್, ಗಾಡಿ ಒಂದು ಬಿಡ್ಬೇಡಿ. ಇವಾಗ 5 o'clock ಆಗಿದೆ. ಜಸ್ಟ್ ಎನ್ಸ್ಕೊಂಡಿದೀವಿ ಅಷ್ಟೊತ್ತಿಗೆ ಹೊಡ್ಬೇಕಂತ, ಆದ್ರೆ 5:20 ಆಯ್ತು. ಸಾರಿ 4:15. ನಾನು 4:20 ಅಲ್ರಾಮ್ ಇಟ್ಟಿದ್ದೆ. ಮಗ ಎಲ್ಲಿ ಹೋಗ್ತಿದ್ದೆ ದೊರೆ? ಎಲ್ಲಿ ಹೋಗ್ತಿದ್ದೆ? ಟ್ರಿಪ್ ಮಗ್ನೆ, ಒಳ್ಳೆ ನಿದ್ರೆ ಇದ್ದಿತ್ತು ಅವನು. ಎದ್ರಿ ಎಲ್ಲ ಬೇಡ ಪತ್ತು. ಆಲ್ ಗುಡ್. ಓಕೆ, ಮನ್ಕೊ ನೀನೀಗ ಕಡಿ ಚಾರ್ಜ್ ಹಾಕ್ತಾನೆ. ಈಗ ಕ್ಲೀನ್ ಆಯ್ತು. ಎಸ್ ಎಲ್ಲ. ಮಕ್ಕಳು ಒಂದು ತೋರುದಿಲ್ಲ, ಹೇಳಿದೆ ಬಿಳಿಯಾಗಿ. ಮಣಿ ಎಲ್ಲಿದ್ದಾನು ಹುಡ್ಕೋಕೀಗ ನಾನು. ಪಾಪ ಮಗಿಗೆ ಹಂಗೆಲ್ಲ ಮಾಡುದ, ನಾಳೆ ಮದುವೆ ಗಂಡ ಹಿಂಗಿಂದ ಅನ್ಯಾಯ ಮಾಡ್ರೆ. ಸೊ ಹಾಗೆ ನೆಕ್ಸ್ಟ್ ನಾವು ಇವಾಗ ಪೆಟ್ರೋಲ್ ಹಾಕ್ಕೊಂಡು ಅಲ್ಲಿಂದ ಹೊರಡ್ತಾ ಇದ್ವಿ. ಇವನಿಗೆ ಫಾಲೋವರ್ಸ್ ಒಬ್ಬರು ಸಿಗ್ತಾರೆ ಕಮ್ಮ. ಮಕ್ಕಳು ತೋರ್ತಿದ್ದು ಈಗ ಮಗನ ನೇತ್ರಿ ನೆಕ್ಸ್ಟ್ ಎಲ್ಲಿಗೆ ಮಕ್ಕಳು ಹೇಳಿ? ನೆಕ್ಸ್ಟ್ ಹೋಟೆಲ್ ಎಂದ ಬಾಸ್ ಇಲ್ಲಿದ್ರಿ ಇವ್ರು ಸಾವುಕಾರ. ವಿಡಿಯೋ ಬಂತಂದ್ರೆ ಮ್ಯೂಟ್ ನೋಡಿ. ಇವನಿಗೆ ಜೋರ್ ಹೊಸ ಹತ್ತಿತ್ತಂಬ್ರ ಈಗ ತೋರು ಶುರು ಐತೆ. ಹಾಗೆ ತಮಾಷೆ ಮಾಡ್ಕೊಂಡು ಹೋಗ್ತಾ ಇರುವಾಗ ನಮಗೆ ಟಿಫಿನ್ ಮಾಡದೇ ಇರೋದು ಸಹ ಮರ್ತು ಹೋದ್ವಿ. ಬಟ್ ಕಾರ್ಕಳ ದಾಟಿದ ನಂತರ ಟಿಫಿನ್ ಮಾಡ್ಕೊಳ್ಳುವ ಅಂತ ಅನ್ಕೊಂಡ್ವಿ. ಬಟ್ ಅಲ್ಲಿ ನೋಡಿದ್ರೆ ಒಂದೇ ಒಂದು ಹೋಟ್ಲು ಸಹ ಸಿಗ್ತಾ ಇಲ್ಲ. ಇನ್ನು ಕೆಲವು ಕಡೆ ಹೋಟೆಲ್ ಇದೆ, ಬಟ್ ಓಪನ್ ಆಗಿಲ್ಲ. ಅಂದ್ರೆ ನಾವು ಮಾರ್ನಿಂಗ್ ಬೇಗ ಹೋಗಿರೋದ್ರಿಂದ ಓಪನ್ ಕೂಡ ಆಗಿರಲಿಲ್ಲ. ಹಾಗೆ ಬರ್ತಾ ಬರ್ತಾ ಕುದುರೆಮುಖ ರೋಡ್ ಬಂದೇ ಬಿಡ್ತು. ನಾವಿವಾಗ ಕುದುರೆಮುಖ ರೋಡ್ ಒಳಗಡೆ ಹೋಗ್ತಾ ಇತ್ತು. ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೀವು ಲೆಫ್ಟ್ ಸೈಡ್ ನೋಡಿದ್ರೆ ಇನ್ನೂ ತುಂಬಾ ವ್ಯೂಗಳಿರುತ್ತೆ, ಬಟ್ ಏನ್ ಮಾಡೋದು, ಮುಚ್ಚೋಗಿದೆ. ಮಳೆಯಿಂದ ಮುಚ್ಚೋಗಿದೆ. ಬೆಳಗ್ಗೆ 10 ಗಂಟೆ ನಾವು ಹೋಗ್ತಾ ಇದೀವಿ, ಆದ್ರೂ ನೋಡಿ. ಬಟ್ ಇಲ್ಲಿ ನೀವು ಹೋಗ್ಬೇಕಂತ ಹೇಳಿದ್ರೆ ನಮಗಿಲ್ಲಿ ಎಂಟ್ರಿ ಪಾಸ್ ತಗೊಳ್ಬೇಕಾಗತ್ತೆ, ಯಾಕಂದರೆ ಇದು ಅರಣ್ಯ ಪ್ರದೇಶ ಆಗಿರೋದ್ರಿಂದ. ಸೊ ಹಾಗಾಗಿ ಇಲ್ಲಿ ನಾವು ಎಂಟ್ರಿ ಪಾಸ್ ತಗೊಂಡು ಕುದುರೆಮುಖ ರೋಡಲ್ಲಿ ಹೋಗ್ತಾ ಇದ್ವಿ. ನಾವು ಹೇಳೋದು ಗಿಡದಲ್ಲ ಮತ್ತೆ ನಾಳೆ ಕಮ್ಮಿ ಆಯ್ತು ಈಗ ಕಂಡ್ರೆ ಒಂದು ಸಲ ಕಮ್ಮಿ ಆಗ್ತದೆ. ಅದೇ ಕಾಲ ಮಳೆ ಇತ್ತಲ್ಲ, ಈಗ ಗಣಿಯತ್ತೆ ಯಾಕಣೆ ಬಚ್ಚಕ್ಕ ರಾಗಳಿನ ಕೆಸರಲ್ಲ ಐತಲ್ಲ, ಇದೆಲ್ಲ ಎಂತ ಪ್ರಮೋದ ಇದ್ರಿಗೆ ಎಂತ ಹೇಳಕಂತ ಮಣಿನೇ ಅಡ್ಡಿಲ್ಲ. ಅವ್ನು ಸುಮೇದಕ್ಕಿಂತ ಮಣಿ ಅಡ್ಡಿಲ್ಲ. ಮಣಿ ಅದೇ ಒಂದು ಇತ್ತ. ಇಲ್ಲ ಮಮ್ಮಿ ಇಲ್ಲಿ ಏನು ಗೊತ್ತಾ ಫ್ರೆಂಡ್ಸ್, ನಾವು ಹೋಗ್ತಾ ಇರುವಾಗ ನಮ್ಗೆ ಇಲ್ಲಿ ಈ ವೆದರ್ ನೋಡಿದ್ರೇನೆ ತುಂಬಾನೇ ಖುಷಿ ಆಗುತ್ತೆ. ಈ ಕುದುರೆಮುಖ ರೋಡಲ್ಲಿ ಹೋಗ್ತಾ ಇರುವಾಗ ಅಂದ್ರೆ ಫುಲ್ ಫಾಗ್ ಇಂದಾನೆ ಕವರ್ ಆಗಿರುತ್ತೆ. ಅದು ನಾವು ಬೇಗ ಹೋಗಿದ್ವಲ್ವಾ, ಸೊ ಹಾಗಾಗಿ ಅದು ನಮ್ಗೆ ನೋಡ್ಲಿಕ್ಕೆ ಸಿಕ್ತು. ತುಂಬಾನೇ ಚೆನ್ನಾಗಿದೆ. ಈ ರೂಟಲ್ಲಿ ಹೋದ್ರೆ ಇದೆಲ್ಲ ತುಂಬಾನೇ ಮಜಾ ಆಗಿರುತ್ತೆ. ನಮ್ಮ ಕಾರಿಗೆ ಇವ್ರು ಯಾರೋ ಟ್ರಿಪ್ ಅಲ್ಲ ಹೋಗಿದ್ರಿ. ಶೃಂಗೇರಿ 35, ಹೊರನಾಡು 5 ಗೊತ್ತಿಲ್ಲ ಮಗ. ಮತ್ತು ಇಲ್ಲ ಯು ಆರ್ ಅಂಡರ್ ಮಂಜು. ಯಾರ
ಅಂದ್ರೆ ಈ ರೋಡಲ್ಲಿ ಹೋಗ್ಬೇಕು ಅಲ್ಲ ಮಣಿಯ? ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ. ಈ ರೋಡ್ ಬಂದ್ಬಿಟ್ಟು. ರೋಡು ಚೆನ್ನಾಗಿದೆ, ವೆದರು ಚೆನ್ನಾಗಿದೆ. ಗೊತ್ತು ನಾನು ತಗೊಂಡ್ಬಂದೆ ಒಂದು ರೋಡ್ ಇತ್ತ ಅನ್ನೋದೇ ಗೊತ್ತಾಗ್ತಿಲ್ಲ. ಮಗ ಯಾರು ಬ್ಯಾಗ್ ಆಗ್ಬಿಟ್ಟಿಲ್ಲ. ಈ ವೆದರ್ ನೋಡ್ತಾ ನೋಡ್ತಾ ನಮಗೆ ಹಸು ಅನ್ನೋದೇ ಮರ್ತು ಹೋಗಿತ್ತೈತೆ. ಬಟ್ ಇವಾಗ ಶುರುವಾಯ್ತು ಯಾರ ಬ್ಯಾಗಲ್ಲಿ ಏನಿದೆ ಅಂತ ಹೇಳಿ ಚೆಕ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಇವಾಗ ಎಲ್ರಿಗೂ ಸ್ವಲ್ಪ ಹಸು ಜಾಸ್ತಿ ಐತೆ ಅನ್ಸುತ್ತೆ. ಎಲ್ಲರೂ ಹೋಗೋಣ, ಎಲ್ಲರೂ ಹೋಗಿ. ವಡಾವಿಯು 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 ತುಂಬಾ ಚೆನ್ನಾಗಿದೆ. ಹಾಗೆ ಇಷ್ಟು ಚೆನ್ನಾಗಿರೋ ವ್ಯೂ ನೋಡಿದ ಮೇಲೆ ಗಾಡಿ ನಿಲ್ಲಿಸದೇ ಇದ್ರೆ ಹೇಗಿರುತ್ತೆ ಅಲ್ವಾ? ಹಾಗಾಗಿ ಗಾಡಿ ನಿಲ್ಲಿಸ್ಕೊಂಡು ಸ್ವಲ್ಪ ಹೊರಗಡೆ ಎಲ್ಲ ನೋಡೋಣ ಅಂತ ಹೇಳಿ ಎಲ್ಲರೂ ಕೇಳಿದ್ವಿ. ನೋಡಿ ವ್ಯೂ ಅಂತೂ ಸಖತ್ತಾಗಿದೆ, ತುಂಬಾ ಚೆನ್ನಾಗಿದೆ ವ್ಯೂ. ಅಲ್ಲಿ ನೋಡ್ಬೇಕು ನೀವು, ಫುಲ್ ಫಾಗ್ ನಮ್ಮನ್ನು ಕವರ್ ಮಾಡುತ್ತೆ, ಅಷ್ಟು ಚೆನ್ನಾಗಿದೆ ವ್ಯೂ. ಅಲ್ಟಿಮೇಟ್ ವ್ಯೂ ಅಂತ ಹೇಳ್ಬೋದು, ತುಂಬಾ ಚೆನ್ನಾಗಿದೆ ವ್ಯೂ. ನೀವು ಲೈಫಲ್ಲಿ ಒಂದ್ಸಲ ಈ ಥರ ವ್ಯೂ ನೋಡಿದರೆ ನಿಮಗೂ ಅಷ್ಟೇ ಖುಷಿಯಾಗುತ್ತೆ, ಅಷ್ಟು ಚೆನ್ನಾಗಿದೆ ವ್ಯೂ. ನಾವೇನೋ ಖುಷಿಯಲ್ಲಿ ವ್ಯೂ ನೋಡ್ತಾ ಇದ್ರೆ ನನ್ನ ಮಗ ನೋಡಿ ಅಲ್ಲಿ ಕಾರ್ ಬರ್ತಾ ಇದೆ, ಅದನ್ನು ನೋಡಿ ಕಾರ್ ಅಂತ ಹೇಳಿ ಕೂಗ್ಕೊಳ್ತಾ ಇದ್ದಾನೆ. ಅವ್ನು ಹಿಡ್ಕೊಳ್ಳೋದೇ ದೊಡ್ಡ ಸಾಹಸ ಆಗಿಬಿಟ್ಟಿದೆ ನನಗೆ. ಹಾಗೆ ವ್ಯೂ ನೋಡಿ ತುಂಬಾನೇ ಎಂಜಾಯ್ ಮಾಡಿಬಿಟ್ಟು ನೆಕ್ಸ್ಟ್ ನಾವು ಇಲ್ಲಿಂದ ಕಂಟಿನ್ಯೂ ಆಗಿ ಹೊರಟಿದ್ದು ಕುದುರೆಮುಖ ರೋಡಲ್ಲಿ. ಸೊ ನೀವಿಲ್ಲಿ ಕುದುರೆಮುಖ ರೋಡಲ್ಲಿ ಕಂಟಿನ್ಯೂ ಆಗಿ ಹೋಗ್ತಾ ಇದ್ರೆ ನಿಮಗೆ ಇಲ್ಲಿ ತುಂಬಾನೇ ಚೆನ್ನಾಗಿರುವಂತಹ ವ್ಯೂ ಸಹ ಸಿಗುತ್ತೆ ನೋಡ್ಲಿಕ್ಕೆ. ಇನ್ನು ಅದ್ರ ಜೊತೆಯಲ್ಲಿ ನೋಡಿ ಈ ರೀತಿ ಚಿಕ್ಕ ಚಿಕ್ಕ ಫಾಲ್ಸ್ ಸಹ ನೋಡ್ಲಿಕ್ಕೆ ಸಿಗುತ್ತೆ. ಕುದುರೆಮುಖ ಫಾಲ್ಸ್. ಹಾಗೆ ನೆಕ್ಸ್ಟ್ ನಾವು ಮುಂದೆ ಹೋಗ್ತಾ ಇನ್ನೂ ಒಂದು ಫಾಲ್ಸ್ ಸಿಕ್ತು ನೋಡಿ, ಈ ರೀತಿ ಇದೆ. ಇಲ್ಲೂ ಸಹ ನೀವು ವೆಹಿಕಲ್ಸ್ ನಿಲ್ಸ್ಕೊಂಡು ಫೋಟೋಸ್ ತಗೋಬಹುದು. ನೋಡಿ ಎಷ್ಟು ಚೆನ್ನಾಗಿದೆ, ತುಂಬಾನೇ ಚೆನ್ನಾಗಿರುವಂತ ಫಾಲ್ಸ್ ಸಿಗುತ್ತೆ. ಫೋಟೋಗೋಸ್ಕರ ನೋಡಿ ಹಾಗೆ ಮುಂದೆ ಹೋಗ್ತಾ ಇನ್ನೂ ಒಂದು ಈ ರೀತಿ ವ್ಯೂ ಸಿಕ್ತು, ತುಂಬಾನೇ ಚೆನ್ನಾಗಿದೆ ಇದು ಸಹ. ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ಹೊತ್ತು ಕಾರ್ ನಿಲ್ಸ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಫೋಟೋಸ್ ಹಾಗೆ ವಿಡಿಯೋಸ್ ತಗೊಂಡು ಮತ್ತೆ ನಾವು ನೆಕ್ಸ್ಟ್ ಹೊರಟಿದ್ದು ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ಪ್ಲೇಸು ಕಳಸದ ಕಡೆ. ಸೊ ನೆಕ್ಸ್ಟ್ ನಾವಿವಾಗ ರೀಚ್ ಆಗಿದ್ದು ಕಳಸ ಅಂತೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ ವ್ಯೂ. ಅಂದರೆ ಫುಲ್ ಗ್ರೀನ್ರಿ ಆಗಿದೆ. ಇಲ್ಲಿ ಸ್ಪೆಷಲ್ ಅಂತ ಹೇಳಿದರೆ ಕಾಫಿ ಪ್ಲಾಟ್ ಇದು. ಇನ್ನು ನೀವೇನಾದರೂ ಲವ್ ಮಾಕ್ಟೈಲ್ 3 ಫಿಲ್ಮ್ನ ನೋಡಿದರೆ ಸೊ ನಿಮ್ಗೆ ಗೊತ್ತಾಗಿರೋದು ಇದೇ ಪ್ಲೇಸ್ನಲ್ಲಿ, ದೇವರ ಮನೆ ಅಂತ ಹೇಳಿ ಇದೇ ಪ್ಲೇಸ್ನಲ್ಲಿ ಆ ಫಿಲ್ಮನ್ನು ಶೂಟಿಂಗ್ ಮಾಡಿರುವಂಥದ್ದು. ಸೊ ನೆಕ್ಸ್ಟ್ ಹಾಗೆ ನಾವಿಲ್ಲಿ ಇಲ್ಲೊಂದು ಗಣಪತಿ ಟೆಂಪಲ್ ಇದೆ, ಸೊ ಅಲ್ಲಿ ಒಳಗಡೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ನಿಜ ಹೇಳ್ಬೇಕಂದ್ರೆ ನಮ್ಗೆ ಇಲ್ಲಿ ಕಳಸದಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ಆಗಿಲ್ಲ. ಯಾಕಂತ ಹೇಳಿದ್ರೆ ನನ್ನ ಸೊಸೆಗೆ ಇಲ್ಲಿ ಲೀಚ್ ಕಚ್ಚಿದ್ದಾಯ್ತಾ, ಅದು ನಮ್ಗೆ ಗೊತ್ತೇ ಆಗಿಲ್ಲ ಅವಳಿಗೆ ಲೀಚ್ ಕಚ್ಚಿದೆ ಅಂತ ಹೇಳಿ. ಬಟ್ ಅವ್ಳ ಕಾಲಲ್ಲಿ ಫುಲ್ ಬ್ಲಡ್ ಹೋಗ್ತಾ ಇದೆ.
ನಮ್ಮ ಯಾರಿಗೂ ಲೀಚ್ ಕಚ್ಚಿ ಗೊತ್ತಿಲ್ಲ, ನಮಗೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲ. ಹಾಗಾಗಿ ಅದೇ ಟೆನ್ಷನಿಗೆ ನಾವು ಅಲ್ಲಿಂದ ಹೊರಟ್ವಿ. ಅದು ಎಲ್ರಿಗೂ ಬೇರೆ ಹಸಿವಾಗ್ತಾ ಇದೆ, ಅಂದರೆ ಯಾರು ಟಿಫಿನ್ ಸಹ ಮಾಡಿಲ್ಲ ಮಾರ್ನಿಂಗಿಂದ. ಸೊ ಹಾಗಾಗಿ ನಾವು ಅಲ್ಲಿಂದ ನೆಕ್ಸ್ಟ್ ಹಾಗೆ ಹೋಟೆಲ್ ಹೋಗಿ ಅಲ್ಲಿಂದ ರೂಮ್ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಹಾಗೆ ಫೈನಲಿ ಒಂದು ಹೋಟೆಲ್ ಸಿಕ್ತು. ಸೊ ಒಳಗಡೆ ಹೋದ್ವಿ ಟಿಫಿನ್ ಮಾಡೋಣ ಅಂತ ಹೇಳಿ. ನನ್ನ ಮಗ ಅಂತೂ ಸಿಕ್ಕಾಪಟ್ಟೆ ರಗಳೆ ಮಾಡ್ತಾ ಇದ್ದ, ಅವನಿಗೆ ಫುಲ್ ಟಯರ್ಡ್ ಆಗಿದ್ದ. ಸೊ ಅದಕ್ಕೆ ಅವನಿಗೆ ಸಮಾಧಾನ ಮಾಡ್ತಾ ಇದ್ದೀವಿ. ಸಂಜನಕ್ಕ ಫುಲ್ ಡಲ್ ಇದ್ರ, ಅವರಿಗೆ ಒಂದು ಹುಳ ಕಚ್ಚಿ ಫುಲ್ ಮೂಡ್ ಆಫ್ ಅಲ್ಲಿ ಇದ್ರ. ಟಿಫಿನ್ ಮಾಡಲಿಕ್ಕೆ ಹೋಟೆಲ್ ಬಂದ್ವಿ. ಜಿರಾಫೆ ಬೇರೆ ಇಲ್ಲ ಒಂದು 10. ಎಲ್ರಿಗೂ ಹಸಿವಾಗಿತ್ತಲ್ಲ, ಹಾಗಾಗಿ ಒಳ್ಳೆ ಟಿಫಿನ್ ಮಾಡೋಣ ಅಂತ ಹೇಳಿ ಹೋಟೆಲ್ ಹೋಗಿದ್ದಾಯ್ತಾ. ಈ ಹೋಟೆಲ್ನಲ್ಲಿ ಏನೂ ಇಲ್ಲ, ಇಡ್ಲಿ ಹಾಗೆ ಪೂರಿ ಬಿಟ್ಟಿದ್ರೆ ಮತ್ತೇನೂ ಇಲ್ಲ. ಬಟ್ ಇದನ್ನು ಬಿಟ್ಕೊಂಡ್ರೆ ಮತ್ತೆ ಒಂದು ಹೋಟೆಲ್ ಸಿಗಲ್ವೇನೋ ಅಂತ ಹೇಳಿ ಇಲ್ಲೇ ಟಿಫಿನ್ ಮಾಡ್ಕೊಂಡ್ವಿ. ಸೊ ನೆಕ್ಸ್ಟ್ ನಾವು ಇವಾಗ ರೆಸಾರ್ಟ್ ಬುಕ್ ಮಾಡಿದ್ವಲ್ವ, ಸೊ ಅಲ್ಲಿ ಹೋಗ್ತಾ ಇದ್ವಿ. ಬಟ್ ಇಲ್ಲಿ ಬಂದು ನೋಡಿದರೆ, ಇಲ್ಲಿ ನಾವು ರೆಸಾರ್ಟ್ ಬುಕ್ ಮಾಡಿದ್ವಲ್ವ, ಅಲ್ಲಿ ಹೋಗೋ ರೋಡನ್ನು ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಸೊ ಆ ರೋಡ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಸೊ ಹಾಗಾಗಿ ನಾವು ಅವ್ರಿಗೆ ಕಾಲ್ ಮಾಡಿ ವಿಚಾರಿಸ್ತಾ ಇದ್ವಿ. ಅವ್ರು ಹೇಳಿದರು ಮೇಯ್ನ್ ರೋಡಲ್ಲಿ ಬಂದುಬಿಟ್ಟು ಹೀಗೆ ಬನ್ನಿ ಅಂತ ಹೇಳಿದ್ರು. ಸೊ ಆಮೇಲೆ ನಾವು ಅವ್ರು ಹೇಳ್ದಾಗೆ ಮೇಯ್ನ್ ರೋಡಿಗೆ ಹೋಗಿ ಮತ್ತೆ ಅಲ್ಲಿಂದ ಒಳಗಡೆ ಹೋದ್ವಿ. ಇದೇನೋ ಒಂದು ವರ್ಲ್ಡ್ ರೂಟೇ ಬರ್ತಿತ್ತು, ಹೊಸ ರೋಡ್ ಹುಡುಕಿತ್ತು ಈಗ. ಈ ಮಗು ಒಂದು ಹಿಂಗೆ ಇರುತ್ತಪ್ಪ. ಆ್ಯಕ್ಚುಲಿ ಮಾರ್ನಿಂಗ್ 5 o'clock ಜರ್ನಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಲ್ಲ. ಸೊ ಹಾಗಾಗಿ ಒಬ್ಬೊಬ್ಬರ ಮುಖ ನೋಡೋದಲ್ಲ, ಅಷ್ಟು ಟಯರ್ಡ್ ಆಗಿದ್ವಿ. ಅಂತೂ ಫೈನಲಿ ನಾವು ಬುಕ್ ಮಾಡಿರೋಂತಹ ರೆಸಾರ್ಟ್ ರೀಚ್ ಆದ್ವಿ. ರಂಗಿತರಂಗ ನೋಡಿ, ಇದೇ ರೆಸಾರ್ಟ್ ನಾವು ಬುಕ್ ಮಾಡಿರೋಂಥದ್ದು. ನೋಡಿ ತುಂಬಾ ಚೆನ್ನಾಗಿದೆ, ಅಟ್ಮಾಸ್ಫಿಯರ್ ತುಂಬ ಇಷ್ಟ ಆಯಿತು ನನಗೆ, ತುಂಬಾ ಚೆನ್ನಾಗಿದೆ ಅನಿಸ್ತು. ಅಥವಾ ಬ್ಯಾಗ್ ಇಟ್ಟು ಬಂದ ಹೇಳೋದು ಇದ್ರಲ್ಲಿ ತುಂಬಾ ಇತ್ತಲ್ಲ, ಇದ್ರಲ್ಲಿ ಯಾವ್ದಾದ್ರು ಗೊತ್ತಿತ್ತು ನಮಗೆ. ಯಾವ್ದಂದೇಳಿ ಎಸಿ ಅಮ್ಮ ಸೊ ನೆಕ್ಸ್ಟ್ ನಾವಿವಾಗ ಲಗೇಜನ್ನು ತಗೊಂಡು ಹೋಗ್ತಾ ಇದ್ವಿ ರೂಮ್ ಕಡೆ. ನೋಡಿ ವೆದರ್ ನೋಡಿ ತುಂಬಾ ಚೆನ್ನಾಗಿದೆ, ಮಕ್ಕಳಿಗೆ ಆಟ ಆಡ್ಲಿಕ್ಕೆ ಪಾರ್ಕ್ ಇದೆ, ಎಲ್ಲನೂ ಇದೆ. ಸೊ ಈ ರೀತಿ ಇದೆ ನೋಡಿ. ನೋಡಿ ಕಾಫಿ ಗಿಡ. ಒಳ್ಳೆ ಇದೆ, ಔಟ್ಸೈಡ್ ವೆದರ್ ಒಳ್ಳೆ ಇದೆ. ಅಲ್ಲಿ ಅಕ್ಕಂಗೆ ಕೊಡು, ಸಂಜೆ ಸ್ವಿಮ್ಮಿಂಗ್ ಪೂಲ್ ಇಸ್ ದೇರ್ ಔಟ್ಸೈಡ್. ನಾವು ಬುಕ್ ಮಾಡಿರೋಂಥ ರೂಮ್ ಮೇಲ್ಗಡೆ ಇದೆ. ಸೊ ಹಾಗಾಗಿ ಮೇಲೆ ಹೋಗ್ತಾ ಇದ್ವಿ. ಇದೇ ನಮ್ಮ ರೂಮು. ಸೊ ನಾವು ಬುಕ್ ಮಾಡಿರೋಂಥ ರೂಮು ಈ ರೀತಿ ಇದೆ ನೋಡಿ. 2 ಬೆಡ್ ಇದೆ, ಹಾಗೆ ಒಂದು ಬಿಗ್ ಮಿರರ್ ಕೊಟ್ಟಿದ್ರು. ಅದ್ರ ಹತ್ರನೇ ಒಂದು ಬಾತ್ರೂಮ್ ಇದೆ, ಇನ್ನೂ ಒಂದು TV ಇದೆ ಆಯಿತಾ. ಸೊ ಇಷ್ಟಿದೆ, ಚೆನ್ನಾಗಿದೆ ರೂಮು. 5 ಜನ 6 ಜನ ಆರಾಮಾಗಿ ಮಾಡ್ಕೊಳ್ಬೋದು, ಚೆನ್ನಾಗಿದೆ. ನನ್ನ ಮಗನಿಗೆ ರೂಮ್ ಒಳಗಡೆ ಬರಬಾರ್ದಂತ, ಅಂದರೆ ಹೊರಗಡೆನೇ ಸುತ್ತಬೇಕಂತ ಹೇಳ್ತಾ ಇದ್ದ. ಸೊ ಫೈನಲಿ ನಾವು ರೀಚ್ ಆಗಿದ್ದು ಊಟದ ಟೈಮಲ್ಲಿ ಆಯಿತಾ. ಸೊ ಹಾಗಾಗಿ ಊಟ ಎಲ್ಲ ನಾವೇ ಆರ್ಡ್ರ್ ಮಾಡ್ಬೋದು, ಅಂದರೆ ಮಧ್ಯಾಹ್ನದ ಊಟ ನಾವೇ ಆರ್ಡ್ರ್ ಮಾಡ್ಕೊಳ್ಬೋದು. ಸೊ ನೈಟಿಂದ ಕವರ್ ಆಗುತ್ತೆ, ನಾವು ಬುಕ್ ಮಾಡಿದ್ವಲ್ಲ, ಸೊ ಅದರಲ್ಲೇ ಕವರ್ ಆಗುತ್ತೆ. ಸೊ ಊಟ ನಾವು ಈ ರೀತಿ ಆರ್ಡ್ರ್ ಮಾಡ್ಕೊಂಡಿದ್ವಿ, ನೂಡಲ್ಸ್ ಮತ್ತು ಕಬಾಬು ಮತ್ತು ಫ್ರೈಡ್ ರೈಸ್ ಆರ್ಡ್ರ್ ಮಾಡ್ಕೊಂಡಿದ್ವಿ. ಸೊ ಊಟ ತುಂಬಾ ಚೆನ್ನಾಗಿತ್ತು. ಚಿಕನ್ ಚಿಲ್ಲಿ ಊಟ ಮಾಡೋದು ಬಿಡೋದಿಲ್ಲ, ನನಗೆ ಊಟ ಮಾಡೋದು ಬಿಡೋದಿಲ್ಲ ಈಗ. ಸೊ ಇವಾಗ ಊಟ ಎಲ್ಲ ಮುಗಿತು. ನೆಕ್ಸ್ಟ್ ನಾವು ಸ್ವಲ್ಪ ಫ್ರೆಶ್ ಅಪ್ ಆಗಿ ಹಾಗೆ ಸ್ವಲ್ಪ ರೆಸ್ಟ್ ಮಾಡಿದ್ವಿ. ನೆಕ್ಸ್ಟ್ ಫ್ರೆಶ್ ಅಪ್ ಆಗಿ ಇಲ್ಲೇ ನಿಯರ್ ಒಂದು ಪ್ಲೇಸ್ ಇದೆ ಅಂತ ಹೇಳಿದ್ರು. ಸೊ ಹಾಗಾಗಿ ಅಲ್ಲಿ ಹೋಗ್ತಾ ಇದ್ವಿ. ನೆಕ್ಸ್ಟ್ ಎಲ್ಲಿಗೆ ನಾವೀಗ? ಈಗ ನಾವು ಜರಿ ಫಾಲ್ಸಿಗೆ ಹೋಗ್ತಾ ಇದ್ವಿ. ಜರಿ ಫಾಲ್ಸ್ ಎಲ್ಲಂತ ಗೊತ್ತಿಲ್ಲ, ನೋಡ್ಬೇಕು.
ಸೊ ಗೈಸ್, ಇವತ್ತಿನ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ವಿಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ. ಹಾಗೆ ನೆಕ್ಸ್ಟ್ ಯಾವ್ಯಾವ ಪ್ಲೇಸ್ ನೋಡಿದ್ವಿ ಅಂತ ಹೇಳಿ ಮುಂದಿನ ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಫ್ರೆಂಡ್ಸ್, ಲಾಗ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಮತ್ತೊಂದು ಲಾಗ್ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.